ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಶ್ರೀ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ. ಇವತ್ತು ರಾಮನವಮಿ ಪ್ರಸಾದನ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇಲ್ಲೇ ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಸ್ವಲ್ಪ ಬಿಸಿ ಆದ ತಕ್ಷಣ 2 ಸ್ಪೂನಷ್ಟು ತುಪ್ಪ ಹಾಕ್ಕೋತೀನಿ. ಈ ತುಪ್ಪ ಎಲ್ಲ ಫುಲ್ ಕರಗಿಬಿಡ್ಬೇಕು ಚೆಂದಾಗಿ. ಕರಗಿದ ಮೇಲೆ ನಾ ಇಲ್ಲೇ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಗೋಡಂಬಿನ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿನಿ. ಇದಕ್ಕೇನು ಡ್ರೈ ಫ್ರೂಟ್ಸ್ ಏನು ಇರ್ತದಲ್ಲ, ಇದಕ್ಕೇನು ಮೆಜರ್ಮೆಂಟ್ ಅಂತೇನಿಲ್ಲ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಈಗ ಇದನ್ನು ಚೆಂದಾಗಿ ತುಪ್ಪದೊಳಗೆ ಹುರ್ಕೊಂಡ್ಬಿಡ್ತೀನಿ. ಅಂದರೆ ಅದೊಂಥರ ಕ್ರಂಚಿಯಾಗಿ ಬರಬೇಕು, ಆ ಥರ ಹುರ್ಕೊಂಡ್ರೆ ಸಾಕಾಗ್ತದೆ. ಆಮೇಲೆ ನೆಕ್ಸ್ಟು ಇದಾದಮೇಲೆ ನಾ ಇಲ್ಲಿ ಬಾದಾಮಿನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡೀನಿ. ಈ ಬಾದಾಮಿನೂ ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಬಾದಾಮಿನೂ ಚೆಂದಾಗಿ ಹುರ್ಕೊಂಡ್ಬಿಡ್ಬೇಕು ತುಪ್ಪದೊಳಗೆ. ಅದು ಹೆಂಗೆ ಅಂತಂದ್ರೆ ಒಂಥರ ಕ್ರಂಚಿಯಾಗಿ ಬಂದುಬಿಡ್ತದೆ. ಅದು ನಮಗೆ ಗೊತ್ತಾಗ್ತದೆ. ಅದು ಇದು ಮಾಡಿ ಹುರಿಬೇಕಾದ್ರೆ ನಮ್ಗೆ ಅನ್ನಿಸ್ತದೆ. ಈಗ ಇದನ್ನು ನೋಡಿರಿ ಮಸ್ತಾಗಿ ಹುರ್ಕೊಂಡ್ಬಿಟ್ಟಿನಿ. ಇದನ್ನು ಗೋಡಂಬಿ ಒಂದೇನು ಬೌಲ್ ಇತ್ತಲ್ಲ ಅದರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಇಲ್ಲಿ ಇನ್ನೊಂದೇನು ವಿಶೇಷ ಅಂತಂದರೆ 1/4 ಕಪ್ಪಿನಷ್ಟು ನಾನಿಲ್ಲಿ ಮೀಡಿಯಮ್ ಅವಲಕ್ಕಿನ ತೊಗೊಂಡಿನಿ. ಇದನ್ನು ಸಹಿತಕ್ಕೆ ತುಪ್ಪದೊಳಗೆ ಚೆಂದಾಗಿ ಹುರ್ಕೊಂಡ್ಬಿಡ್ತೀನಿ. ಹುರ್ಕೊಂಡ ತಕ್ಷಣ ನೋಡಿರಿ ಅದು ಅವಲಕ್ಕಿ ಎಷ್ಟು ಹಗೂರಾಗಿ ಬಂದುಬಿಡ್ತದೆ ಅಂತಂದ್ರೆ ಮಸ್ತ್ ಆಗ್ತದೆ. ಆಮೇಲೆ ನಾವು ಇದ್ರೊಳಗೆ ಗುಲ್ಪಾಪುಡಿ ಒಳಗೆ ಹಾಕೊಳ್ಳೋದ್ರಿಂದ ಅದೊಂಥರ ಬಾಯಿಗೆ ಸಿಕ್ಕರೆ ಟೇಸ್ಟ್ ಮತ್ತು ಅಗದಿ ಎನ್ಹ್ಯಾನ್ಸ್ ಆಗ್ತದೆ. ಹಿಂಗಾಗಿ ನಾನು ಅದನ್ನು ಹಾಕೀನಿ. ನೀವು ಹಾಕಿ ನೋಡಿರಿ. ನೋಡಿರಿ ಮತ್ತು ಇದೆಲ್ಲ ಹುರ್ಕೊಂಡಿದ್ದಾಗ್ಯದ ಅವಲಕ್ಕಿನೂ ಸಹಿತಕ್ಕೆ. ಈಗ ಇದನ್ನೆಲ್ಲ ಒಂದು ಬಟ್ಲಿಗೆ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಈಗ ಇದನ್ನು ನೋಡಿರಿ ಎಷ್ಟು ಮಸ್ತ್ ಆಗ್ಯದಲ್ಲ. ಈಗ ನೋಡಿರಿ, ರಾಮನವಮಿ ಹಬ್ಬಕ್ಕೆ ನೀವು ಏನೇನು ಪ್ರಸಾದ ಮಾಡ್ತೀರಿ ಅದನ್ನು ಕಮೆಂಟ್ಸ್ ಬಾಕ್ಸ್ ಒಳಗೆ ಹಾಕೋದನ್ನು ಮರಿಬೇಡ್ರಿ. ನಾನಂತೂ ಇಲ್ಲಿ ಕೋಸಂಬರಿ, ಪಾನಕ ಮತ್ತು ಗುಲ್ಪಾಪುಡಿ ಇತ್ತು ಅಂದ್ರೆ ರಾಮನವಮಿ ಹಬ್ಬ ಮಸ್ತ್ ಆಗ್ತದೆ. ನಾ ಇಲ್ಲೇ 1 ಕಪ್ಪಿನಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ಚಿರೋಟಿ ರವೆ ತೊಗೊಂಡಿನಿ. ಈಗ ಇದನ್ನು ಸೇಮ್ ಇದೇ ಪಾತ್ರೆ ಒಳಗನ ಚೆಂದಾಗಿ ಹುರ್ಕೊಂಡ್ಬಿಡ್ಬೇಕು. ನೋಡಿರಿ, ಇದಕ್ಕೆ ಯಾಕೋ ಒಂದು ಸ್ವಲ್ಪ ತುಪ್ಪ ಕಡಿಮೆ ಅನಿಸ್ತು ನನಗೆ. ಹೀಗಾಗಿ ಇನ್ನೊಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡೆ ನಾನು. ಹಾಕ್ಕೊಂಡು ಇದನ್ನು ಫುಲ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ನಾವು ಹುರಿಬೇಕಾಗ್ತದೆ. ಯಾಕಂದ್ರೆ ಇದು ಗ್ಯಾಸ್ ಸ್ವಲ್ಪ ಏನರ ನಾವು ಜಾಸ್ತಿ ಮಾಡಿದ್ವಿ ಅಂತಂದ್ರೆ ಜಲ್ದಿ ಸೀದು ಹೋಗೋ ಸಾಧ್ಯತೆ ಹೆಚ್ಚಿರ್ತದೆ. ಹೀಗಾಗಿ ಆದಷ್ಟು ಲೋ ಫ್ಲೇಮ್ ಒಳಗೆ ಹುರಿದ್ರೆ ಅದ್ರ ಪರಿಮಳನೂ ಭಾಳ ಚಲೋ ಬರ್ತದೆ. ಆಮೇಲೆ ಕಲರು ನೋಡಿರಿ ಎಷ್ಟು ಮಸ್ತ್ ಆಗ್ತದೆ ಅಂತಂದ್ರೆ ಅಗದಿ ಲೈಟ್ ಬ್ರೌನ್ ಆಗಿ ಭಾಳ ಚಲೋ ಆಗಿ ಬಂದದ ಈಗಿದು. ಆಮೇಲೆ ನಾವಿಲ್ಲಿ ಮತ್ತು ಇದೆಲ್ಲ ಕರ್ದು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಇದರೊಳಗೂ ತುಪ್ಪ ಇತ್ತಲ್ಲ, ಹೀಗಾಗಿ ಎಲ್ಲ ನೀಟಾಗಿ ಹೊಂದ್ಕೊಂಡ್ಬಿಡ್ಲಿ ಅಂತ ತಿಳ್ಕೊಂಡು ನಾವು ಫುಲ್ ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ತೀನಿ ಈಗ ಇದನ್ನು. ಆಮೇಲೆ ಇದೆಲ್ಲ ಕಲಸಿದ್ದಾದಮೇಲೆ ಇದು ಫುಲ್ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ಬೇಕು. ನಾವು ಇದನ್ನು ಫುಲ್ ತಣ್ಣಗಾಗ್ಬಿಡ್ಬೇಕು. ಅಂದ್ರೆ ಮತ್ತು ಒಂಚೂರು ಬಿಸಿ ಇರಬಾರ್ದು. ಆಮೇಲೆ ಫುಲ್ ಎಲ್ಲ ಆರಿಂದ ಏನು ಮಾಡ್ತೀನಿ, ಅರ್ಧ ಕಪ್ಪಿನಷ್ಟು ನಾ ಇಲ್ಲೇ ಬೆಲ್ಲನ ಹಾಕ್ಕೊಂಡ್ಬಿಡ್ತೀನಿ. ಇದನ್ನು ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡು ಬಂದುಬಿಟ್ಟಿನಿ. ಈಗ ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ಮತ್ತು 1 ಕಪ್ಪಿನಷ್ಟು ನಾ ಇಲ್ಲಿ ತೊಗೊಂಡಿಲ್ಲ ಹಿಟ್ಟು, ಗೋಧಿ ಹಿಟ್ಟು. ಈಗ ಅರ್ಧ ಕಪ್ಪಿನಷ್ಟು ಮತ್ತು ಸಾಕು ಅನ್ನಿಸ್ತು ಬೆಲ್ಲ ನನಗೆ. ನಾ ಹೀಗಾಗಿ ಅರ್ಧ ಕಪ್ಪಿನಷ್ಟು ಹಾಕ್ಕೊಂಡಿನಿ. ನಿಮ್ಮ ಟೇಸ್ಟಿಗೆ ಹೆಂಗೆ ಬೇಕು ಹಂಗೆ ನೀವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆಮೇಲೆ ನೋಡಿರಿ, ಇವಾಗ ಗುಲ್ಪಾಪುಡಿ ರೆಡಿ ಆಗಿದೆ. ಈಗ ಇದಕ್ಕೆ ಇದು ಮತ್ತು ನೈವೇದ್ಯಕ್ಕೆ ನಾವು ಪಾತ್ರೆಗೆ ಹಾಕ್ತೀವಲ್ಲ ಅದರೊಳಗೆ ಇದನ್ನು ಸರ್ವ್ ಮಾಡಿಬಿಡೋಣ. ಈಗ ಇದನ್ನು ನೋಡಿರಿ, ಗುಲ್ಪಾಪುಡಿ ಭಾಳ ಮಸ್ತ್ ಅಂದರೆ ಭಾಳ ಮಸ್ತ್. ಆಮೇಲೆ ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಯಾಕಂದ್ರೆ ಗೋಧಿ ಹಿಟ್ಟು ತುಪ್ಪ ಹಾಕಿರೋದ್ರಿಂದ ಆರೋಗ್ಯಕ್ಕೆ ಭಾಳ ಚಲೋ ಇರ್ತದೆ. ಇದು ನೀವು ಒಂದು ಸಲ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂತ. ಟೇಸ್ಟನ್ನ ಕಮೆಂಟ್ಸ್ ಬಾಕ್ಸ್ ಒಳಗೆ ಹಾಕೋದನ್ನು ಮರಿಬೇಡ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೊಂದು ಸರ್ತಿ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಅಂಗಳದೊಳು ರಾಮನಾಡಿದ, ಚಂದ್ರ ಬೇಕೆಂದು ತಾಹಟ ಮಾಡಿದ. ಅಂಗಳದೊಳು ರಾಮನಾಡಿದ.